ಸನ್ಮಾನ್ಯ ಅಧ್ಯಕ್ಷರೇ, ತಾವು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಅನುಮತಿಯನ್ನು ಕೊಟ್ಟಿದ್ದೀರಾ 69ಕ್ಕೆ ಕನ್ವರ್ಟ್ ಮಾಡಿ. ನಾನು ತಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡ್ತೀನಿ. ಮತ್ತೊಂದು 69 ನಮ್ಮ ಬೆಲ್ಲ ಇವರೆಲ್ಲ ನಾವು ಕೊಟ್ಟಿದ್ದೀರಿ ಬೆಳೆ ಹಾನಿ ಬಗ್ಗೆ, ಅದನ್ನು ಇದನ್ನು ಕ್ಲಬ್ ಮಾಡಿಬಿಡಿ, ಒಟ್ಟಿಗೆ ಸೇರಿಸಿ ಫಾಸ್ಟ್ ಮುಗಿಸಿ. ಅವಾಗ ಟೈಮು ಸೇವ್ ಆಗ್ತದೆ. ಹೌದು, ಟೈಮ್ ಸೇವ್ ಆಯ್ತು. ಅದು ಶಾರ್ಟ್ ಮಾಡಿದ್ರೆ ಮಾತ್ರ ಎರಡನ್ನು ಸೇರಿಸ್ಬೋದು. ನಿಮಗೆ ಸುಲಭ ಆಗಲಿ ಅಂತ ನಾನು ನೋಡಿ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಇರೋದೇ ನಿಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ. ಇಲ್ಲಿ ಪೂರ್ತಿ ಖಾಲಿ ಇದ್ದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಪರವಾಗಿಲ್ಲ. ಆದ್ರೂ ಮಾತಾಡಲ್ಲ. ಅಲ್ಲಿ ವಿಧಾನ ಪರಿಷತ್ನಲ್ಲಿ ಇದ್ದಾರೆ. ಆದ್ರೆ ನಿಮಗೆ ಅವರು ಬೆಳಗ್ಗೆ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದಿತ್ತು. ನೀವು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಡೆಸಿದ್ರಿ. ಉತ್ತರ ಕೊಡದಿದ್ದ ರೈತನ ನಾವೇನ್ ಮಾಡೋಣ? ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯಿತು. ಎಷ್ಟು ಡೆಲಿವರಿ ಆಗ್ಬೋದಪ್ಪ? 9 ತಿಂಗಳು ಅಂದರೆ 18, 3 ಡೆಲಿವರಿ ಆಗ್ಬಿಡ್ಬೋದಾಯ್ತು. ಆಯ್ತು, 7 ತಿಂಗಳದ್ದು ಸಿಸರೇನ್ ಆದರೆ ಇವತ್ತು ತಗೊಂಡಿದ್ರೆ ನೀವು ಅಲೋ ಮಾಡಿದ್ದೀರಾ? ಯಾರಾದರೂ ಇಲ್ಲಿ ಅವರು 5 ಮಂತ್ರಿಗಳಿದ್ದಾರೆ, ಕೊಡ್ತಾ ಇದ್ದಾರಾ? ಅಲ್ಲ ಅಟೆನ್ಷನ್ ಕೊಡ್ತಾರೆ ನೋಡಿ. ಇನ್ಯಾವ ಪುರುಷಾರ್ಥಕ್ಕೆ ಮೂರು ಮಾತಾಡಬೇಕು? ಓಕೆ, ಅಪೋಸಿಷನ್ ಲೀಡರ್ ಮಾತಾಡುವಾಗ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಸಭಾಧ್ಯಕ್ಷರೇ, ಸೀರಿಯಸ್ ಆಗಿ ಕೂತ್ಕೋಬೇಕು. ಮಂತ್ರಿಗಳೇ ಕರ್ಸಿ ಅವ್ರನ್ನ. ಯಾರ ಅಧ್ಯಕ್ಷ ಒಂದು ಹೆಸರು ಓದ್ಬಿಡಿ, ಎಲ್ಲಾನು ಹೋಗ್ಲಿ. ನಾವು ಕೂತ್ಕೊಂತೀವಿ 1 ನಿಮಿಷ. ಹೆಸರು ಬರ್ತಾರೆ. ಹೆಸರು ಓದ್ಬಿಡಿ. ಅವರಲ್ಲಿ ಮಾತಾಡುವಾಗಲೂ ಕೂಡ ಕೌನ್ಸಿಲಲ್ಲಿ ಇಂಪಾರ್ಟೆಂಟ್ ಬಿಲ್ ನೋಡಿ. ನೋಡಿ ಹಿರಿಯ ಸದಸ್ಯರೇ, ಇಲ್ಲಿ ನಾವು ಒಂದೇ ದಿವಸದಲ್ಲಿ ಮೊನ್ನೆ ಬಹಳಷ್ಟು ಚರ್ಚೆ ಮಾಡಿ 2 ದಿವಸದಲ್ಲಿ 32 ಬಿಲ್ ಪಾಸ್ ಮಾಡಿ ಕಳಿಸಿದ್ದೇವೆ. ಎಲ್ಲ ಬಿಲ್ಗಳಿಗೆ ಅಲ್ಲಿಗ ಚರ್ಚೆಗೆ ಬರ್ತಾ ಇದೆ ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಬಹುತೇಕ ಸಂಬಂಧಪಟ್ಟಂತ ಸಚಿವರುಗಳ ಅವ್ರಿಗೆ ಕೊಟ್ಟಿದ್ದೀರಿ. ನೀವು ಕೊಟ್ಟ ಕಾರಣವೇ ಬಿಲ್ ಎಲ್ಲ ಕರೆಕ್ಟ್ ಆಗಿ ವಿಧಾನ ಪರಿಷತ್ತಲ್ಲಿ ಬರ್ತಾರೆ. ಈಗ ಮಿನಿಸ್ಟರ್ ಬರ್ತಾ ಇದ್ದಾರೆ. ಇಷ್ಟು ಬಿಲ್ ಪಾಸ್ ಜ್ಞಾನೇಂದ್ರ ಅವರೇ, ಮಿನಿಸ್ಟರ್ ಬರ್ತಾ ಇದ್ದಾರೆ. ರೆಕಾರ್ಡು ಚರ್ಚೆ ಆಗಿರೋದು ಈಗ ಸತ್ ಬರ್ತಾರೆ. ಪ್ರೊಡಕ್ಟಿವ್ ಆಗಿ ಹೌಸ್ ಕರೆಸ್ತಾ ಇದ್ದೀವಿ. ಅನ್ಪ್ರೊಡಕ್ಟಿವ್ ಆಗಿ ಇವತ್ತು ಸರ್ಕಾರ ಬರ್ತಾರೆ. ಅವರು ಅಲ್ಲಿದ್ದಾರೆ, ಮಾತಾಡಿ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡುವ ಕರೆಕ್ಟ್ ಉತ್ತರ ಸಿಕ್ಕಿದ್ರೆ ಆಯ್ತಲ್ಲ. ಆದ್ರೆ ಬರ್ಕೊಂಡು ಅದು ಉತ್ತರನೂ ನ್ಯಾಯವಾಗಿ ಓದಲ್ಲ ಅವರು. ನೋಡೋಣ ಮಾಡೋಣ ಇಷ್ಟು ಬಿಟ್ಟರೆ ಈ ಸರ್ಕಾರದಲ್ಲಿ ಬೇರೆ ಏನು ಉತ್ತರ ನಾವಂತೂ ನೋಡಿಲ್ಲ. ಅಧ್ಯಕ್ಷರೇ, ರಾಜ್ಯದಲ್ಲಿ 2 ವರ್ಷ 3 ತಿಂಗಳಾಯಿತು ಈ ಸರ್ಕಾರ ಬಂತು. ನಾನು ಆಗಲೇ ಹೇಳಿದೆ, ಡೆಲಿವರಿ ಆಗಿದ್ರೆ ಅಶ್ವಥ್ ನಾರಾಯಣ್, ಡಾಕ್ಟರ್ ಅಶ್ವಥ್, ಫುಲ್ ಟರ್ಮ್ ಆಗಿದ್ರೆ 3, ಕಡಿಮೆ ಅಬಾರ್ಷನ್ನು. ಈ ಸರ್ಕಾರನೇ ಒಂಥರ ಅಬಾರ್ಷನ್ ಸರ್ಕಾರ ಇದು. ಯಾವುದೂ ಕಂಪ್ಲೀಟೇ ಇಲ್ಲ, ನಾರ್ಮಲ್ ಡೆಲಿವರಿನೇ ಇಲ್ಲ. ಅಲ್ಲಿ ನೋಡಿದೆ ಮಾದೇವಪ್ಪ ಅವ್ರ ಕತೆ, ಅವ್ರದ್ದು ಅಬಾರ್ಷನ್ ಕೇಸೆ. ಮಾದೇವಪ್ಪಂದು ಅಬಾರ್ಷನ್ ಅವ್ರು ಕೇಳಿಸ್ಕೊಂಡ್ತಾನೆ ಇಲ್ಲ. SC ST ಹಣನೂ ಅದೂ ಅಬಾರ್ಷನ್ ಕೇಸೆ ಅದು ಪಾಪ. ಅದು ಡೈವರ್ಷನ್ನು. ಒಂದು ರೀತಿ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರನ್ನು ಕೂಡ ಏರಿಯಾಗೆ ಹೋದರೆ ಮುಖ ತೋರ್ಸಂಗಿಲ್ಲ. ಏರಿಯಾದಲ್ಲಿ ಹೋದರೆ ಮುಖ ನಾನು ಹೇಳಲಿಲ್ಲ, ಹೇಳ್ತೀನಿ ಆಮೇಲೆ ಯಾರು ಹೇಳೋರೆ ಅಂತ. ಮುಖನೂ ತೋರ್ಸಂಗಿಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಮತ್ತು ಶಾಸಕರ ಅಳಲನ್ನು ಕೇಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದು ಎಲ್ಲ ಶಾಸಕರದ್ದು, ನಮ್ದಂತಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರದ್ದು ಆಗಿಲ್ಲ, ಅವ್ರದ್ದು ಆಗಿಲ್ಲ. ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಈ ರಾಜ್ಯ ಸರ್ಕಾರ ಹೇಳಿ ಸರ್, ಹಾಡು ಕಂಪ್ಲೀಟ್ ಮಾಡಿಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ, ಏನು ಮಾರ್ಕ್ಸ್ ಯಾರು ಕೊಡ್ತಾರೆ? ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ, ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ? ಎಕ್ಸಾಮಲ್ಲಿ ನೀನು 35 ತಗೊಂಡ್ರೆ 3rd ಕ್ಲಾಸು, ನೀನು 33. ಓಹ್, ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ. ಅದನ್ನು
ಅದು ಅಂದರೆ ಮಾಡಿದ್ದೀರಾ. ಸೆಕೆಂಡ್ ಕ್ಲಾಸ್ಗೆ 50 ಬರಬೇಕಾ? ಸೆಕೆಂಡ್ ಕ್ಲಾಸ್ಗೆ 50 ಮೇಲೆ ಬರಬೇಕು. ಫಸ್ಟ್ ಕ್ಲಾಸ್ಗೆ 60 ಮೇಲೆ ಹೋಗ್ಬೇಕು. ಡಿಸ್ಟಿಂಕ್ಷನ್ಗೆ 75 80 ಮಾಡಿದ್ದಾರೆ, 75 ಮಾಡಿದ್ದಾರೆ. ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೆ ನಾನೇ ಹುಡುಕಾಡ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಈಗ ಫೇಲ್ ಆಗೌಟ್ ಇದೆ ಈ ಸರ್ಕಾರ. ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ, ಗ್ರೇಸ್ ಮಾರ್ಕ್ಸ್, ಬ್ರೈಟ್ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಇರ್ತದೆ ಕೆಲವೊಮ್ಮೆ. ಪರಮೇಶ್ವರ್ ನೋಡಿ, ಸುರೇಶ್ ಕುಮಾರ್ ಅವರೇ ಅವ್ರೇನು ಹೇಳ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಿಲ್ಲ ಅಂತ, ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ. ಕೃಪಾಂಕ ಆ ಪರಿಸ್ಥಿತಿ ಇವತ್ತು. ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ. ನಾವು ಹೇಗೆ ಮನುಷ್ಯ ಹೇಗೆ ಅಂದ್ರೆ ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ, ಅಪ್ಲೈ ನೋ ರಿಪ್ಲೈ. ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡರ್ ಬಂತು. ಇವತ್ತು ಕೆಲಸ ಸಿಗಲೇಬೇಕು ಅಂತ ಮನೆ ದೇವರು ಊರ್ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ. ಅವನ ಗ್ರಾಚಾರಕ್ಕೆ ಅವ್ನ ಮುಂಚೆ 130 ಜನ ನಿಂತ್ಬಿಟ್ಟಿದ್ರು. ಇದು ಕೆಲಸ ಸಿಗೋದು ಡೌಟ್ ಆಯ್ತು, ಆದ್ರೂ ಬಂದ್ಬಿಟ್ಟಿದ್ದೀವಿ ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ. ಓದಿರೋದು ಬಿ 3 ಗಂಟೆ ಒಂದು ಬಂತು ಸರ್ದಿ. ಅವ್ರಿಗೂ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ. 7-4 ಎಷ್ಟು ಅಂತ ಕೇಳಿದ್ರು. 7-4 ಎಷ್ಟು ಅಂತ ಇವಂಗೋ ಕ್ಯಾಲ್ಕುಲೇಟರ್ ಬಿಟ್ರೆ ಗೊತ್ತಿಲ್ಲ. ಮತ್ತೆ ದೇವ್ರ ಮೇಲೆಲ್ಲ ಭಾರ ಹಾಕಿ 7-4 56 ಅಂದ. ನೀವೇಂಗ್ ನಕ್ಕಿದ್ರಿ ಹಂಗೆ ಅವರು ನಕ್ಕಿದ್ರು. ಹೋದ ಮನೆಗೆ ಹೋದ ತಕ್ಷಣ ಫಸ್ಟ್ ಕ್ಯಾಲ್ಕುಲೇಟರ್ ಓದ್ದ. 7-4 28 ಕೆಲಸ ಹೋಯ್ತು ಅಂದ್ಕೊಂಡ. ಒಂದು ವಾರ ಆದ್ಮೇಲೆ ಅವ್ನಿಗೆ ಆರ್ಡರ್ ಬಂದ್ಬಿಡ್ತು. ಯಾರಿಗೂ ಹೇಳಿಲ್ಲ, ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ. ಆ 6 ತಿಂಗಳು ಪ್ರೊಬೇಷನರಿ ಏನೋ ಇರುತ್ತಲ್ಲ, ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದ್ಮೇಲೆ ಆ ಬಾಸ್ ಹತ್ರ ಹೋದ, ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ. ಯಾಕಪ್ಪ ಅಂದ್ರು. ನಾವು ಕೇಳಿದ್ರಿ, ಏನು ಕೇಳಿದ್ವು? 7-4 ನೀನೆಷ್ಟು ಹೇಳಿದೆ? 50. ಪುಣ್ಯನೇ ಬೇರೆಯವರೆಲ್ಲ 90 100 120 ಹೇಳಿದ್ರು. ನೀನು ಹತ್ರ ಹೇಳಿದು ಕೊಡಿಸ ಕೆಲಸ ಕೊಡಿಸುವ. ಅದೇ ರೀತಿ ಇದು. ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ, ಶಾಸಕರದು. ನಾವು ಪತ್ರಿಕೆಯಲ್ಲಿ ಓದ್ತೀರಿ, ಶಾಸಕಾಂಗ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ. ಮತ್ತು ನಮ್ಗೆ ಸ್ನೇಹಿತರು ಇದ್ದಾರಲ್ಲ, ಅವರೆಲ್ಲ ಹೇಳ್ತಾರೆ. ಅವರೆಲ್ಲ ಹೇಳಿದ್ರು ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ, ಈಗ ಬಂದು ನಮ್ದು ವಾತೆ ಒಂಥರ ಬೆಂಕಿ ಮೇಲೆ ಬಿದ್ದ ಸ್ಥಿತಿ. ಹಂಗಾದ್ರೆ ಸುರೇಶ್ ಹೇಳ್ದಂಗೆ ನಿಮ್ದು 50 ಸುಳ್ಳು ಆಯ್ತು. ಇದೆಲ್ಲ ಸುಳ್ಳು ಸ್ವಾಮಿ. ಮಾತಾಡಿ. ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ 80 90 ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಅಂತ ನಿಮ್ದು 56ಕ್ಕೆ ಬೆಸ್ಟ್ ಆಯ್ತಲ್ಲ. ಅಲ್ಲ ಒಪ್ಕೊಂಡ್ರಲ್ಲ 80 ಅಂತ ದೂರ. ಓಕೆ, ಪರಮೇಶ್ವರ್ ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಒಪ್ಕೊಂಡಿದ್ದೀರಲ್ಲ, ಯಾವ ಸ್ಥಿತಿ ಅವ್ರು ಯಾವ ಸ್ಥಿತಿ ಅನ್ನೋದು 80ಕ್ಕೆ ಒಪ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್. ಈಗ ತಾವು ಮತ್ತು ಶಾಸಕರು ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಹುದಲ್ಲ, ಸ್ವಾಭಾವಿಕ. ನಾನು ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಭಾಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇಲ್ಲಿ ಅಭಿವೃದ್ಧಿ ಅನ್ನೋದು ಏನಾನ ಒಂದು ಮಾನದಂಡ ಮಾಡಬೇಕು. ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು, ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು. ಆ ಡ್ಯಾಮ್ ಕಟ್ಟಿರೋದನ್ನೂ ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು. ಯಾರೋ ಕಟ್ಟಿದ್ದು, ಟಿಪ್ಪು ಕಟ್ಟಿದ್ದು ಅಂತ. ಕಟ್ಟಿದವ್ರು ಯಾರೋ ಫೌಂಡೇಶನ್ ಸ್ಟೋನು. ಫೌಂಡೇಶನ್ ಸ್ಟೋನು 1799. ನಾನು ಅದನ್ನೇ ಕೇಳಿದೆ, 1790 ಯಾವ ಮ್ಯೂಸಿಯಮಲ್ಲಿ ಇಟ್ಟಿದ್ರಿ ಈ ಕಲ್ಲನ್ನ ಅಂತ. ಅದನ್ನು ನಾನು ಚೆಕ್ ಮಾಡಿದೆ. ಅದು ಹಳೆಗನ್ನಡನೇ ಅಲ್ಲ. ಅಲ್ಲ, ಹಳೆಗನ್ನಡ ಅಲ್ಲ, ಆರಾಮನೆ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ. 1799 ಇಸ್ವಿಯಲ್ಲಿ ಏನಿರ್ಬೇಕಾಯ್ತು? ಯಾವ ಕನ್ನಡ ನಮ್ಮ ಕೈಲೇ ಓದೋಕ್ಕಾಗಲ್ಲ ಆ ಕನ್ನಡನ. ಇದು ಆರಾಮಾಗಿ ಬರ್ದಿದೆ ಕನ್ನಡ, ಬಿಡಿ. ಹಂಗೇನಾದರೂ ಮಾಡಿದ್ದೀರಾ ಡೆವಲಪ್ಮೆಂಟು? ಏನಾದರೂ ಏತಾವರಿ ನೀರಾವರಿ ಯೋಜನೆ ಯಾವುದಾನ ಕಂಪ್ಲೀಟ್ ಮಾಡಿದ್ದೀರಾ? ಏನು 6 ತಿಂಗಳಾಗಿದ್ದಾರೆ ನಿಮ್ಮನ್ನು ಇದನ್ನು ಕೇಳ್ತಾ ಇರಲ್ಲ. ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ? ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ? ಯಾವುದು ಮಾಡಿಲ್ಲ. ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡದೆ ಬರೀ ಖಾಲಿ ಡಬ್ಬದ ಥರ ಡಬ 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 ಅಂತ ಹೇಳ್ತಾರೆ. ಸೌಂಡು ಜಾಸ್ತಿ ಸೌಂಡ್ ಬರೋದು ಅದೇ. ಹೇಳ್ಕೊಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದನ್ನೋ ಕಣ್ಣಿಗೆ ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತುವರೆಗೂ ನೋಡ್ತಾ ಇಲ್ಲ. ನನಗನ್ಸುತ್ತೆ
ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಬುದಂಗೆ ಕಾಡ್ತಾ ಇತ್ತು. ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ BJP ಸರ್ಕಾರ ಸರಿ ಇಲ್ಲ, ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ, ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಅಂತ ಹೇಳಿದರು ರಸ್ತೆನಲ್ಲಿ. ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು, ಅದೇ ಜಲ್ಲಿಕಲ್ಲುಗಳೆಲ್ಲ ಕಿತ್ಕೊಂಡು ಬಂದು ರಸ್ತೆಯಲ್ಲೂ ರಾಶಿ ರಾಶಿ ಬಿದ್ದಿದೆ. ಅಷ್ಟು ಬಿಟ್ಟರೆ ಇನ್ನೇನು ಇಡೀ ರಾಜ್ಯದ್ದೇ ನಾನು ಹೇಳ್ತಾ ಇರೋವಂಥದ್ದು. ಈ ರೀತಿ ಭಾಳ ಅಲ್ಲ ಅಣ್ಣ, ಮುಗಿಸ್ಬಿಡ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.